ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರ ಏನಿದೆ, ಪ್ರಧಾನಮಂತ್ರಿ ಜನೌಷಧ ಕೇಂದ್ರ, ಏನ್ ಇನ್ ಮುಂದೆ ಹೊಸ ಜನೌಷಧ ಕೇಂದ್ರಗಳಿಗೆ ಅವಕಾಶ ಕೊಡಲ್ಲ, ಈಗ ಇರೋದನ್ನು ತೆಗಿತೀವಿ ಅನ್ನುವಂತ ಹೇಳಿಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೊಟ್ಟವ್ರೆ. ಆಮೇಲೆ ನಾವೇ ಉಚಿತವಾಗಿ ಔಷಧಗಳನ್ನ ಮಾರಾಟ ಮಾಡ್ತೇವೆ, ಕೊಡ್ತೇವೆ, ಅದರ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ, ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ, ಆದರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಇರೋಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಔಷಧಿಗಳು ಕೊರತೆ ಇರತಕ್ಕಂಥದ್ದು, ಬಟ್ ಇಂಥ ಒಂದು ಇದು ರಾಜಕೀಯವಾಗಿಯೇ ಬೇಕು ಅಂತ ಮಾಡ್ತಾರಂತ. ಎಲ್ಲದಕ್ಕೂ ಕೂಡ ನೆನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ, ಇವತ್ತು ಕಳೆದ 1 ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ನೆನ್ನೆನೂ ಕೂಡ ನಾನು ಹೇಳಿದ್ದೇನೆ, ಎಲ್ಲೋ ಒಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ, ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ, ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ, ಅದು ಸರಿಯಾದ ಕ್ರಮನೂ ಕೂಡ ಅಲ್ಲ. ಶಿಕಾರಿಪುರ ಗೆಲುವಿನ ಬಗ್ಗೆ DC ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ ನಿಮ್ಮದೇ ಶಾಸಕ BP ಹರೀಶ್ ನಿಮಗೊಂದು ವಿಚಾರವನ್ನು ಹೇಳಿದ್ದಾರೆ. ಪ್ರಶ್ನೆ ಆಗ್ತದೆ, ನೀವು ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ದು ಬಂದು ಸಾಬೀತುಪಡಿಸಲಿ, ಹೊಂದಾಣಿಕೆ ಆಗಿಲ್ಲ ಅನ್ನೋದನ್ನು BP ಹರೀಶ್ ಅವರು ಕುಂತಲ್ಲಿ ನಿಂತಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಆದಿಲಿ ಬಿದಿಲಿ ಮಾತನಾಡ್ತಾರೆ ಅಂತ ನಂಗೆ ಮಾತಾಡೋದಕ್ಕಾಗೋದಿಲ್ಲ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ದೇನೆ. ಶಿಕಾರಿಪುರ ಕ್ಷೇತ್ರದ ಮತದಾರ ನನಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಶ್ರಮವನ್ನು ಹಾಕಿದ್ದಾರೆ. ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು.